ನನ್ನ ಮಗಂದು ಈ ಟಾಕ್ಸಿಕ್ ಫ್ಯಾನ್ ವರ್ಗಳು ಮಾಡೋ ನನ್ನ ಮಕ್ಕಳು ಸಿಕ್ಕಿದ್ದನ್ನ ಹೇಳ್ಕೊಂಡು ನ್ಯೂಟ್ರಲ್ ಆಡಿಯನ್ಸ್ಗೂ ಕನ್ಫ್ಯೂಸ್ ಮಾಡಿಸ್ತವ್ರೆ. ಮ್ಯಾಕ್ಸ್ ಸಿನಿಮಾ ಯಾವುದೇ ಸಿನಿಮಾದ ರಿಮೇಕ್ ಅಲ್ಲ ಅಲ್ಲ ಅಲ್ಲ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಮ್ಯಾಕ್ಸ್ ಸಿನಿಮಾದ ಟೀಸರ್ ಇವತ್ತು ರಿಲೀಸ್ ಆಗಿದೆ. ಫ್ಯಾನ್ಸ್ಗಳು ಕೇಳಿ 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 ಕೊನೆಗೂ ಟೀಮ್ ಕಡೆಯಿಂದ ಒಂದು ಕಂಟೆಂಟ್ ಹೊರಗೆ ಬಂದಿದೆ. ಮಾತಾಡುವ ಅದ್ರ ಬಗ್ಗೆ ಡೀಟೇಲ್ ಆಗಿ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಏಕಮ್ ಅನ್ನೋ ಒಂದು ಕನ್ನಡದ ವೆಬ್ ಸೀರೀಸ್ ರಿಲೀಸ್ ಆಗಿದೆ. ಪಿನ್ ಮಾಡಿರೋ ಕಮೆಂಟಲ್ಲಿ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ. ಮರಿಬೇಡಿ, NP10 ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡಿ 10% ಡಿಸ್ಕೌಂಟ್ ಸಿಗುತ್ತೆ. ಈಗ ಟೀಸರ್ ಕಡೆ ಬರೋಣ. ಇಟ್ಸ್ ಅ ಗುಡ್ ಒನ್. ಸಿನಿಮಾ ಆಗಿರಲಿ ಅಥವಾ ಸಿನಿಮಾದ ಯಾವುದೇ ಕಂಟೆಂಟ್ ಆಗಿರಲಿ, ನೋಡುವಾಗ ಒಂದು ಮಜಾ ಕೊಡಬೇಕಷ್ಟೆ. ಅದು ಎಷ್ಟೊತ್ತಿರುತ್ತೆ ಅನ್ನೋದಕ್ಕಿಂತ ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ಥರ ಇರಬೇಕು. ಆ್ಯಂಡ್ ಈ ಟೀಸರ್ನಲ್ಲಿ ಅದು ಕಾಣಿಸ್ತು ಅಂತ ಹೇಳ್ತೀನಿ. ಇಡೀ ಟೀಸರ್ ಕಟ್ಟೇನಿದೆ ಅದು ಒಂದು ಪ್ರಾಪರ್ ಕಮರ್ಷಿಯಲ್ ಟೆಂಪ್ಲೇಟ್ನ ಫಾಲೋ ಮಾಡುತ್ತೆ. ಹೀರೋ ಕ್ಯಾರೆಕ್ಟರ್ ಕಡೆಯಿಂದ ಬಂದಂತಹ ಪವರ್ಫುಲ್ ಡೈಲಾಗ್, ವಿಲನ್ಸ್ನ ಕ್ಯಾರೆಕ್ಟರ್ಸ್ ರೀತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿ ಒಂದು ಹೈ ಮೂಮೆಂಟ್ ಅಥವಾ ಒಂದು ಫ್ಯಾನ್ ಸ್ಟಫ್ನ ಕೊಟ್ಟು ಎಂಡ್ ಮಾಡಿಸಿದ್ರು. ಹೊಸದೇನೂ ಇರಲಿಲ್ಲ, ಆದರೆ ಬೇಜಾರಂತೂ ಮಾಡಲಿಲ್ಲ. ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದಾರೆ ಇದು ಒಂದು ಪ್ರಾಪರ್ ಮಾಸ್ ಕಮರ್ಷಿಯಲ್ ಆ್ಯಕ್ಷನ್ ಎಂಟರ್ಟೈನರ್ ಅಂತ. ಒಂದು ರಾತ್ರಿಯಲ್ಲಿ ನಡೆಯೋ ಕತೆ, ಸುದೀಪ್ ಅವರು ಪೊಲೀಸ್ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೋತಾ ಇದ್ದಾರೆ ಅಂತಲ್ಲ. ಸೊ ಯಾವ ತರಹದ ಕಂಟೆಂಟ್ನ ಹಿಡ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳೋ ಥರ ಈ ಟೀಸರ್ ಇತ್ತು. ಮೇಕಿಂಗಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿರೋ ಥರ ಕಾಣಿಸ್ತಾ ಇಲ್ಲ. ಪ್ರತಿ ಫ್ರೇಮ್ ತುಂಬಾ ರಿಚ್ ಆಗಿದ್ವು. ಬಳಸಿರೋ ಕಲರ್ ಪ್ಯಾಲೆಟ್ಗಳು, ಫ್ರೇಮ್ಸ್ಗಳು ಲಾಸ್ಟ್ 3-4 ವರ್ಷದಿಂದ ರಿಪೀಟೆಡ್ ಆಗಿ ಬರ್ತಿರೋ ಕಂಪ್ಯಾರಿಸನ್ಗೆ ದೂರ ಇಡೋ ಥರ ಇದ್ವು ಅಂತ ಹೇಳ್ತೀನಿ. ಇನ್ನು ಸುದೀಪ್ ಅವ್ರ ಬಗ್ಗೆ ಒಂದು ವಿಚಾರ ಹೇಳಬೇಕು ನಾನು. ರೈಟಿಂಗಲ್ಲಿ ಒಂದು ಪಾತ್ರ ಚೆನ್ನಾಗಿದ್ರೆ ಆ ಪಾತ್ರಕ್ಕೆ ಇವರ ಪರ್ಫಾರ್ಮೆನ್ಸ್, ಇವರ ಸ್ವ್ಯಾಗ್, ಇವರ ಮ್ಯಾನರಿಸಮ್ ಅನ್ನೋದು ಆ್ಯಡ್ ಆಗಿ ಅದರ ಇಂಪ್ಯಾಕ್ಟ್ ಇನ್ನೂ ದೊಡ್ಡದಾಗಿ ಕ್ರಿಯೇಟ್ ಆಗುತ್ತೆ. ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಅನ್ನೋದು ಆ್ಯಡ್ ಆಗುತ್ತೆ. ಅವ್ರದ್ದೇ ಆದ ಒಂದು ಹೊಸ ರೀತಿಯಲ್ಲಿ ಆ ಪಾತ್ರನ ತೆರೆ ಮೇಲೆ ತೊಗೊಂಡು ಬರ್ತಾರೆ. ಆ್ಯಂಡ್ ಅದು ಪ್ರಾಪರಾಗಿ ಆಡಿಯನ್ಸ್ನ ರೀಚ್ ಆದರೆ ಆ ಕ್ಯಾರೆಕ್ಟರ್ಗಳ ನೇಮ್ ಕೇಳಿದ ತಕ್ಷಣ ಆ ಕ್ಯಾರೆಕ್ಟರ್ ವೈಬ್ಸ್ ನಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ. ಟೀಸರ್ನಲ್ಲಿ ಸುದೀಪ್ ಅವರು ಕಾಣಿಸ್ಕೊಂಡ ಪ್ರತಿ ಫ್ರೇಮ್ ಒಂದು ಹೀರೋಯಿಕ್ ಇಂಟ್ರೊಡಕ್ಷನ್ ಥರ ಕಾಣಿಸ್ತಾ ಇದ್ವು. ಆ ಕೊನೆಯ ಶಾಟ್ ಏನಿದೆ ಅಲ್ಲಿ ಸುದೀಪ್ ಅವರ ಸ್ವ್ಯಾಗ್, ಆ ಸ್ಟೆಪ್, ಆ ಕ್ಯಾರೆಕ್ಟರ್ನ ನಮಗೆ ಇನ್ನೂ ಹತ್ತಿರ ಮಾಡಿಸೋದ್ರಲ್ಲಿ ಹೆಲ್ಪ್ ಮಾಡಿದೆ. ಒಂದು ಮಜಾ ಕೊಡ್ತು ನೋಡುವಾಗ, ಲೈಕ್ ಕ್ರೇಜಿ ಅಲ್ಲ ಅಂತ. ಅಜನೀಶ್ ಅಣ್ಣ ಟೈಟಲ್ ಟೀಸರ್ನಲ್ಲಿ ಕೊಟ್ಟಿದ್ದ BGM ಸ್ವಲ್ಪ ಬೇಜಾರು ಮಾಡಿತ್ತು. ಬಟ್ ಇಲ್ಲಿ ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್ ಅನ್ಬೋದು. ಚೆನ್ನಾಗಿತ್ತು. ದೇವರು ಇರೋ ಫ್ರೇಮ್ಸ್ಗಳು ಅಥವಾ ಸೀನ್ಸ್ಗಳು ಸಿಕ್ಕಿಬಿಟ್ರೆ ಅಜನೀಶ್ ಅಣ್ಣ ಕೊಡೋ BGM ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಇನ್ನು ಟೀಸರಲ್ಲಿ ಹೇಳಿದ ಕತೆ ವಿಚಾರಕ್ಕೆ ಬರೋಣ. ಬುಕ್ ಮೈ ಶೋ ಅಲ್ಲಿರೋ ಸಿನೋಪ್ಸಿಸ್ ಪ್ರಕಾರ ಅರ್ಜುನ್ ಮಹಾಕ್ಷಯ್ ಒಬ್ಬ ಪೊಲೀಸ್ ಆಫೀಸರ್. 2 ತಿಂಗಳ ಸಸ್ಪೆನ್ಷನ್ ನಂತರ ಒಂದು ಹೊಸ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡೋ ದಿನ ಒಂದು ಘಟನೆ ನಡೆಯುತ್ತೆ. ಅದು ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗುತ್ತೆ ಸಿಚುವೇಶನ್ ಅನ್ನೋದೇ ಈ ಸಿನಿಮಾ. ಇಲ್ಲೊಬ್ಬ ಮೇನ್ ಸ್ಕೌಂಡ್ರಲ್ ಇದ್ದಾನೆ, ಅವನಿಗೆ ಸಪೋರ್ಟ್ ಮಾಡೋ ಒಬ್ಬಳು ಲೇಡಿ ಪೊಲೀಸ್ ಆಫೀಸರ್ ಕೂಡ ಇದ್ದಾಳೆ. ಹಾಗೆ ಕೆಲವು ಸಣ್ಣ ಪುಟ್ಟ ಪಿಳ್ಳಿ ಪಿಚ್ಕಾರಿ ವಿಲನ್ಗಳು ಕೂಡ ಇದ್ದಾರೆ. ಇವ್ರುಗಳೆಲ್ಲ ಸೇರಿ ಅರ್ಜುನ್ ಮಹಾಕ್ಷಯ್ನ ಕೆಣಕಿದ್ದಾರೆ. ಈಗ ಅಟ್ಯಾಕ್ ಮಾಡೋಕ್ಕೆ ಹೋದರೆಲ್ಲ ಗಾಳೀಲಿ ತೇಲಾಡುತ್ತಾ ಫಾಲಿಂಗ್ ಇನ್ ಡೆತ್ ಅಂತ ಹಾಡು ಹೇಳ್ಕೊಂಡು ತೇಲಾಡ್ತವ್ರೆ. ಅರ್ಜುನ್ ಮಹಾಕ್ಷಯ್ನ ಕೆಣಕಿ ಶುರು ಮಾಡಿರೋ ಈ ಗೇಮ್ನ ಅವನು ಹೇಗೆ ಎಂಡ್ ಮಾಡ್ತಾನೆ ಅನ್ನೋದನ್ನ ಕಾದು ನೋಡಬೇಕು. ನನಗೆ ಬೇಜಾರಾಗಿದ್ದು 2 ವಿಚಾರ. ಒಂದು, ಟೀಸರ್ನ ಇಂಗ್ಲೀಷಲ್ಲಿ ಬಿಟ್ಟಿದ್ದು. ಪ್ಯಾನ್ ಇಂಡಿಯಾ ಅಂತ ಇಂಗ್ಲೀಷ್ನಲ್ಲೇ ಬಿಡಬೇಕು ಅಂತೇನು ರೂಲ್ಸ್ ಇಲ್ಲ. ರೀಜನಲ್ ಲ್ಯಾಂಗ್ವೇಜಲ್ಲಿ ಬಿಟ್ಟರೆ ಇನ್ನೂ ಚೆನ್ನಾಗಿ ರಿಸೀವ್ ಮಾಡ್ಕೋತಾರೆ ಆಡಿಯನ್ಸ್. ಅದು ಕತೆ ಬಗ್ಗೆ ಆಗಿರಲಿ ಅಥವಾ ಕ್ಯಾರೆಕ್ಟರ್ ಬಗ್ಗೆ ಆಗಿರಲಿ ನಮಗೆ ಇನ್ನೂ ಹತ್ತಿರ ಮಾಡಿಸೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನೊಂದು 10-20 ಸೆಕೆಂಡ್ ಜಾಸ್ತಿ ಇರಬೇಕಿತ್ತು ಟೀಸರ್ ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ಅವ್ರಿಗೆ ಲಿಮಿಟೇಷನ್ಸ್ ಇವೆ. ಮತ್ತು ರಿಲೀಸ್ ಡೇಟ್ನ ಅನೌನ್ಸ್ ಮಾಡದೇ ಇರೋದು, ಸೂನೆಸ್ಟ್ ಅಂದ್ಕೊಂಡು ಆಟ ಆಡ್ತವ್ರೆ. ಬೇಗ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದರೆ ತುಂಬ ಒಳ್ಳೆಯದು. ಸೊ ಓವರಾಲ್ ಆಗಿ ಟೀಸರ್ ನನ್ನ ಪ್ರಕಾರ ಚೆನ್ನಾಗಿತ್ತು. ಲೈಕ್ ಹೊಸದೇನೂ ಇರಲಿಲ್ಲ, ಬಟ್ ಬೇಜಾರಂತೂ ಎಲ್ಲೂ ಮಾಡಲಿಲ್ಲ. ಇರಬೇಕಾಗಿದ್ದ ಎಲಿಮೆಂಟ್ಗಳು ಎಲ್ಲ ಇದ್ದವು. ಸೊ ನಿಮ್ಮ ಪ್ರಕಾರ ಟೀಸರ್ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಶಿವಣ್ಣ ಅವರ ಅಪ್ಕಮಿಂಗ್ ಸಿನಿಮಾಗಳ ಬಗ್ಗೆ ವಿಡಿಯೋ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.